ಅಂಬೇಡ್ಕರ್ ಕಾಲೇಜು ಇಲ್ಲಿ ಬಸ್ ಸ್ಟಾಪ್ ಬರುತ್ತೆ. ಇದೇ ACK ಫ್ಯಾಮಿಲಿ ರೆಸ್ಟೋರೆಂಟ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ನಾಗರಬಾವಿಲಿ ಅಂಬೇಡ್ಕರ್ ಕಾಲೇಜ್ ಇದೆಯಲ್ಲ, ಅದರ ಆಪೋಸಿಟಲ್ಲೇ ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ. ACK ಫ್ಯಾಮಿಲಿ ರೆಸ್ಟೋರೆಂಟ್ ಏನಕ್ಕೆ ಕಮ್ಮಿ ಆಯಿತು ಅಂದರೆ, ಅಂಬೇಡ್ಕರ್ ಕಾಲೇಜಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ ಅನಿಸಿದೆ. ಸಾಂಗ್ ಬೇರೆ ಬೇಜಾನ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ತಾವ್ರೆ. ಸೊ ಅವ್ರ ಪಾಡಿಗೆ ಅವ್ರು ಆಡಲಿ, ನಮ್ಮ ಪಾಡಿಗೆ ನಾವು ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. 279ಗೆ ಅನ್ಲಿಮಿಟೆಡ್ ಬಾಳೆ ಎಲೆ, ನಾನ್ ವೆಜ್ ಊಟ 4 ಥರ ಚಿಕನ್ ಸ್ಟಾರ್ಟರ್ಸು ಹಾಗೂ ಬಿರಿಯಾನಿ ಫುಲ್ಲು ಅನ್ಲಿಮಿಟೆಡು, ಮತ್ತು ವೈಟ್ ರೈಸು ರಸಮು ಅದು ಸಿಗುತ್ತಂತೆ. ನಿಮಗೆ ಲಿಮಿಟ್ ಅನ್ನೋಂಥದ್ದು ಮೊಟ್ಟೆ ಹಾಗೂ ಐಸ್ ಕ್ರೀಮು ಇನ್ನೆಲ್ಲನೂ ಅನ್ಲಿಮಿಟೆಡ್ ಅಂತೆ. ಯಾವುದನ್ನು ಎಷ್ಟು ಸರಿ ಬೇಕಾದ್ರೆ ಹಾಕಿಸ್ಕೋಬೋದು. ನನ್ನ ಪ್ರಕಾರ 279ಗೆ ಅನ್ಲಿಮಿಟೆಡ್ ಕೊಡ್ತಾ ಇರುವಂಥ ಏಕೈಕ ಜಾಗ ಬೆಂಗಳೂರಲ್ಲಿ ಇದೊಂದೇ ಅನಿಸುತ್ತೆ. ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಷ್ಟೇ ಅನಿಸುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಊಟ ಇವತ್ತು ಅನ್ಲಿಮಿಟೆಡು. ಒಂದೊಳ್ಳೆ ಬ್ಯಾಟಿಂಗ್ ಮಾಡೋಣ ಬನ್ನಿ. ಏನು ಮೇಡಮ್ ಇದು? ತಂದೂರಿ ಚಿಕನ್ ಪೆಪ್ಪರ್ ಡ್ರೈಯಾ? ಚಿಕನ್ ಗುಂಟೂರು. ಇದೇನು? ಚಿಕನ್ ನಾಟಿ ಸ್ಟೈಲಾ? ಬಿರಿಯಾನಿ. ಓಕೆ, ಸೂಪರ್. ಸೊ ACK ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಅನ್ಲಿಮಿಟೆಡ್ ಊಟ, ಅದರಲ್ಲೂ ನಾನ್ ವೆಜ್ಜು 279 ರೂಪಾಯಿಗೆ ಇಷ್ಟು ಬರುತ್ತೆ. ಎಷ್ಟಿದೆ ನೋಡಿ, ಇಷ್ಟು ಬರುತ್ತೆ. ಇದು ಇಷ್ಟೇ ಅಂತ ಅಲ್ಲ, ಅನ್ಲಿಮಿಟೆಡ್. ಯಾವುದನ್ನು ಎಷ್ಟು ಸರಿ ಬೇಕಾದ್ರೆ ಹಾಕಿಸ್ಕೊಳ್ಳಿ. ಬಡ್ಸೋಕ್ಕೆ ಅವ್ರು ರೆಡಿ ಇರ್ತಾರೆ, ತಿನ್ನಕ್ಕೆ ನೀವು ರೆಡಿ ಇರಬೇಕಷ್ಟೇ. ಅದೊಂದೇ. ಎಷ್ಟು ಸರಿ ಬೇಕಾದ್ರೆ ಕರೆಸಿ ಬಡಿಸ್ಕೊಂಡು ತಿಂತಾಯಿರಿ. ವೇಸ್ಟ್ ಮಾಡಬೇಡಿ. ಅದೊಂದೇ. ವೇಸ್ಟ್ ಮಾಡಿದ್ರೆ ದಂಡ ಇದೆಯಂತೆ, ಎಷ್ಟು ಅಂತ ನಾನು ಕೇಳಲಿಲ್ಲ. ಬಟ್ ಫೈನ್ ಅಂತೂ ಪಕ್ಕಾ ಇದೆ. ಸೊ ಫೈನ್ ಹಾಕ್ಸ್ಕೊಳ್ಳೋದು ಬೇಡ, ಮತ್ತು ಆಹಾರನ ವೇಸ್ಟ್ ಮಾಡೋದು ಬೇಡ. ಸೊ ಎಷ್ಟೆಷ್ಟು ಬೇಕೋ, ನಮಗೆಷ್ಟು ಬೇಕೋ ಅಷ್ಟಷ್ಟೇ ಹಾಕ್ಸ್ಕೊಳ್ಳೋಣ. ಐಸ್ ಕ್ರೀಮ್ ಬರುತ್ತೆ, ಐಸ್ ಕ್ರೀಮು ಮತ್ತು ವೆಲ್ಕಮ್ ಡ್ರಿಂಕು ಬರುತ್ತೆ. ವೆಲ್ಕಮ್ ಡ್ರಿಂಕು ನಾನು ಬಂದ ತಕ್ಷಣ ತೊಗೊಂಬಿಟ್ಟೆ, ಅದು ಫಿನಿಶ್ ಆಗೋಯ್ತು. ಇನ್ನು ಲಾಸ್ಟಲ್ಲಿ ಐಸ್ ಕ್ರೀಮ್ ಬರುತ್ತೆ. ಐಸ್ ಕ್ರೀಮು ಕೂಡ ಸಿಂಗಲ್ ಟೈಮು, ಅನ್ಲಿಮಿಟೆಡ್ ಅಲ್ಲ. ಒಂದು ಸತಿ ಮಾತ್ರ ನಿಮಗೆ ಮೊಟ್ಟೆ ಹಾಗೂ ಐಸ್ ಕ್ರೀಮು ಮತ್ತು ವೆಲ್ಕಮ್ ಡ್ರಿಂಕು ಈ 3 ಮಾತ್ರ ಒಂದೊಂದೇ ಸತಿ. ಇನ್ನು ಮಿಕ್ಕಿದೆಲ್ಲ ಎಷ್ಟು ಸರಿ ಬೇಕಾದ್ರೂ ಕೇಳಿ ಹಾಕಿಸ್ಕೋಬೋದು. ತಂದೂರ್ ಚಿಕನ್ ಅಗಳು ಪೀಸ್ ಮಾತ್ರ ಸಾಕಾದಾಗಿ ಕಾಣಿಸ್ತಾ ಇದೆ. ಕಿಚನಲ್ಲಿ ನೋಡಿರ್ತೀರ, ಮಾಡಿ ಇಡ್ತಾಯಿದ್ರು. ಹಾಟ್ ಕೇಸಲ್ಲಿ ಇಟ್ಬಿಡ್ತಾರೆ. ಸೊ ಜನ ಹೆವಿ ಕ್ರೌಡು. ಸೊ ಹಂಗಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದೇ ಸತಿ ಬಂದಾಗ ಅಂದ್ಬಿಟ್ಟು ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಪುದೀನ ಚಟ್ನಿ ಜೊತೆಗೆ ಒಂದು ಸತಿ ಡಿಪ್ ಮಾಡಿ ತಗೊಳ್ಳುವ. ಆ್ಯಕ್ಚುಲಾಗಿ ತಂದೂರು ಅನ್ಲಿಮಿಟೆಡ್ ಅಂತ ಯಾರೂ ಮಾಡಿಲ್ಲ ಅನಿಸುತ್ತೆ. ಮೇ ಬಿ ACK ಅವರೊಬ್ಬರೇ ಮಾಡಿರಬೇಕು ಅನ್ಕೋತೀನಿ. ತಂದೂರು ಯಾರೂ ಅನ್ಲಿಮಿಟೆಡ್ ಮಾಡಿಲ್ಲ. ಕ್ಲಾಸ್ ಆಗಿದೆ. ಚಿಕನ್ ಕ್ವಾಲಿಟಿ ಮಸ್ತು, ಅದೇ ಫಸ್ಟ್ ಇಷ್ಟ ಆಗೋಂಥದ್ದು. ಮತ್ತು ಆ ಖಾರ, ಆ ಸ್ಮೋಕಿ ಫ್ಲೇವರು ಅದ್ಭುತವಾಗಿದೆ. ಮಸ್ತಿದೆ ಮಾತ್ರ. ನಮ್ಮ ಮುಂದಿನ ಗಮನ ಪೆಪ್ಪರ್ ಚಿಕನ್ ಚೈನೀಸು. ಬಿಸಿ ಇರುತ್ತೆ, ಹುಷಾರಾಗಿ ನೋಡ್ಕೊಳ್ತೀನಿ. ನಾವು ಖಾರ ಅಂದ್ಕೊಂತೀವಿ, ಖಾರ ಬರೋಲ್ಲ, ಲೈಟ್ ಖಾರ ಬರುತ್ತೆ. ಚೈನೀಸ್ ಅಲ್ವಾ, ಸಾಸಸ್ ಎಲ್ಲ ಸ್ವಲ್ಪ ಬಳಸಿರ್ತಾರೆ.
ಸೊ ಹಾಗಾಗಿ ನಿಮಗೆ ಮೇಜರ್ ಏನು ಖಾರ ಸಿಗಲ್ಲ, ಚೆನ್ನಾಗಿದೆ. ಸೊ ಆ ಚಿಕನ್ ಕ್ವಾಲಿಟಿಗೂ ಮತ್ತು ಲೈಟಾಗಿ ಸಿಗುವಂಥ ಮೆಣಸಿನ ಖಾರಕ್ಕೂ ಒಂದು ಒಳ್ಳೆ ಕಾಂಬಿನೇಷನು, ಸೂಪರ್, ಕೆಮ್ಮಂಗೆ ಇಲ್ಲ, ಸಕ್ಕತ್ತಾಗಿದೆ. ನಂತರದಲ್ಲಿ ಗುಂಟೂರು ಚಿಕನ್ ಇದೆ. ಸೊ ಒಂದೊಳ್ಳೆ ಪೀಸ್ ಉಂಟು. ಇವೆರಡು ಏನಂತ ಮೇಜರ್ ಖಾರ ಬರ್ತಿಲ್ಲ, ಇದೇನು ಖಾರ ಬರ್ತಾ ಟ್ರೈ ಮಾಡಬೇಕು. ಇದು ಏನಂತ ಮೇಜರ್ ಖಾರ ಬರಲ್ಲ. ಗುಂಟೂರು ಅಂದರೆ ಕೆಂಪು ಮೆಣಸಿನಕಾಯಿಯ ಖಾರ ನೀಟಾಗಿ ಗೊತ್ತಾಗುತ್ತೆ, ಚೆನ್ನಾಗಿದೆ. ಪಕ್ಕ ನಾವು ಮನೆಗಳಲ್ಲಿ ಬಳಸ್ತೀವಲ್ಲ, ಸೇಮ್ ಟು ಸೇಮ್ ಅದೇ ಥರ ಮಸಾಲೆ, ಚೆನ್ನಾಗಿದೆ, ಇಷ್ಟ ಆಗುತ್ತೆ, ಸೂಪರ್. ಗುಂಟೂರು ಚಿಕನ್ ಆಯಿತು. ಗುಂಟೂರು ಚಿಕನ್ ಆದಮೇಲೆ ನಾಟಿ ಶೈಲಿ ಚಿಕನ್ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗೈತೆ. ಹಸಿರು ಮೆಣಸಿನ್ಕಾಯಿ ಖಾರ ಮತ್ತು ಇನ್ನು ಕ್ಯಾಪ್ಸಿಕಮ್ ಎಲ್ಲ ಬಳಸಿ ಮಾಡಿದ್ದಾರೆ. ಸೊ ಅದರ ಒಂದು ಟೇಸ್ಟ್ ನೀಟಾಗಿ ಸಿಗುತ್ತೆ, ಸೂಪರ್, ಇಷ್ಟ ಆಗುತ್ತೆ. ನಂತರದಲ್ಲಿ ನಮ್ಮ ಗಮನ ಬಿಸಿ ಬಿಸಿ ಬಿರಿಯಾನಿ ಮೇಲೆ. ಸೊ ಕೊನೆಯ ಐಟಮ್ಮು, ಸೊ ರೈಸ್ ಐಟಮು. ಬಿರಿಯಾನಿನ ಹಾಗೆ ತೊಗೊಳ್ಳುವ, ಟೇಸ್ಟ್ ಗೊತ್ತಾಗಬೇಕು ಅಂದರೆ ಹಾಗೆ ತಿಂದ್ರೇ ಮಜಾ. ಮೊಸರು ಬಜ್ಜಿ ಅದೆಲ್ಲ ಹಾಕ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ, ಬಿರಿಯಾನಿ ಟೇಸ್ಟೇ ಗೊತ್ತಾಗಲ್ಲ. ಟೇಸ್ಟ್ ಮಾತ್ರ ಕ್ಲಾಸ್ ಆಗಿದೆ. ರೈಸ್ ಕ್ವಾಲಿಟಿ ಸೂಪರ್ ಇದೆ, ಮಸಾಲನೂ ಅಷ್ಟೇ ಲೈಟಾಗಿ ಸಿಗುತ್ತೆ. ಮತ್ತಿನ್ನು ಲೈಟ್ ಎಲ್ಲ ರುಬ್ಬಿಟ್ಟಿರ್ತಾರೆ, ನಿಮಗೆಲ್ಲೂ ಲೈಕ್ ಚಕ್ಕೆ ಲವಂಗ ಸಪ್ರೇಟಾಗಿ ಏನೂ ಸಿಗೋಲ್ಲ, ಎಲ್ಲ ರುಬ್ಬಿಟ್ಟಿರ್ತಾರೆ. ಮತ್ತು ರೈಸ್ಗೂ ಸಹ ನಿಮಗೆ ಕಡಲೆಕಾಯಿನ ಬಳಸ್ತಾರೆ, ಅದರ ಒಂದು ಟೇಸ್ಟು ನೀಟಾಗಿ ಸಿಗುತ್ತೆ, ಸೂಪರ್. ಸೊ ಕಡಲೆಕಾಯಿನ ಬಳಸಿರೋದ್ರಿಂದ ಬಿರಿಯಾನಿನೂ ಅಷ್ಟೇ ಹಂಗೆ ಇಷ್ಟ ಆಗುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ. ಯೂಶ್ವಲಿ ಬೇರೆ ಕಡೆ ರಿಫೈನ್ಡ್ ಆಯಿಲು ಅದು ಇದು ಬಳಸ್ತಿರ್ತಾರೆ. ಸೊ ಇಲ್ಲಿ ಕಡಲೆಕಾಯಿನ ಬಳಸಿರೋದ್ರಿಂದ ಬಿರಿಯಾನಿ ಟೇಸ್ಟು ಕೂಡ ಅದ್ಭುತವಾಗಿ ಸಿಗುತ್ತೆ, ಸೂಪರ್. ಇನ್ನು ಮೊಟ್ಟೆ ಇದೆ. ಸೊ ಮೊಟ್ಟೆ ಮೊಸರು ಬಜ್ಜಿ ಸೊ ಹಾಕ್ಕೊಂಡು ಬಾರಿಸಿ ಸಕ್ಕತ್ತಾಗಿದೆ. ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ತೀರಾ ಬಹಳ ಇಷ್ಟ ಆಗಿದ್ದು ಅಂದರೆ ತಂದೂರು ಹಾಗೂ ಪೆಪ್ಪರ್ ಚಿಕನ್ ಅಂತೂ ಅಲ್ಟಿಮೇಟ್ ಆಗಿದೆ, ಕ್ಲಾಸ್ ಆಗಿದೆ. ಇನ್ನು ಬಿರಿಯಾನಿನೂ ಅಷ್ಟೇ ಚೆನ್ನಾಗಿದೆ, ಇಷ್ಟ ಆಯಿತು, ಮಸ್ತಿದೆ. ಸೊ ಆರಾಮ್ಸೆ 279 ಕೊಟ್ಟರೆ ಅನ್ಲಿಮಿಟೆಡ್ ಊಟ, ಎಷ್ಟು ಸರಿ ಬೇಕಾದ್ರೆ ಹಾಕ್ಸ್ಕೊಂಡು ಚಿಕನ್ನ ಬಾರಿಸಿ, ಮೊಟ್ಟೆ, ಐಸ್ ಕ್ರೀಮು, ವೆಲ್ಕಮ್ ಡ್ರಿಂಕು, ಈ 3 ಮಾತ್ರ ಲಿಮಿಟ್ ಆಗಿರುತ್ತೆ. ಇನ್ನು ಚಿಕನ್ ಸ್ಟಾರ್ಟರ್ಸು 4 ಥರ ಹಾಗೂ ಬಿರಿಯಾನಿ, ಸೊ ಇಷ್ಟು ಅನ್ಲಿಮಿಟೆಡ್ ಇರುತ್ತೆ. ಮತ್ತೆ ಹೇಳ್ತೀನಿ, ಫುಡ್ ವೇಸ್ಟ್ ಮಾಡಿದ್ರೆ ಫೈನ್ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಫುಡ್ಡನ್ನು ವೇಸ್ಟ್ ಮಾಡಬೇಡಿ, ಅದೊಂದೇ ನಾನು ಕೇಳ್ಕೊಳ್ಳೋದು. ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಆರಾಮ್ಸೆ ಊಟ ಮಾಡಿ, ಕರೆದು ಕೇಳಿ ಬಡಿಸ್ಕೊಳ್ಳಿ ಆರಾಮ್ಸೆ. ಸೊ ಚೆನ್ನಾಗಿದೆ, ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ನಾಗರಬಾವಿ ಅಂಬೇಡ್ಕರ್ ಕಾಲೇಜು, ಅದರ ಅಪೋಸಿಟಲ್ಲೇ ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಒಂದೊಳ್ಳೆ ಜಾಗ. ಆರಾಮ್ಸೆ ನೆಮ್ಮದಿಯಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಬಂದು ಆರಾಮ್ಸೆ ಒಂದೊಳ್ಳೆ ಊಟ ಮಾಡುವಂಥ ಜಾಗ, ಸಕ್ಕತ್ತಾಗಿದೆ. ಬಂದು ಒಂದ್ಸತಿ ಟ್ರೈ ಮಾಡಿ. ನಾನು ಊಟ ಕಂಟಿನ್ಯೂ ಮಾಡಿಬಿಡ್ತೀನಿ.